So, before going to the send off, there are some videos. ಸೊ ಸೆಂಡ್ ಆಫ್ಗಿಂತ ಮುಂಚೆ ಪಿ ಯು ಅನ್ನೋದು ಹೇಗಿದೆ, ಪಿ ಯು ಲೈಫ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೆಲವು ನನ್ನ ಸ್ಟೂಡೆಂಟ್ಸ್ ಮಾತಾಡಿದ್ದಾರೆ. ಬನ್ನಿ ಅದನ್ನು ನೋಡೋಣ ಬನ್ನಿ. ಹಾಯ್ ಗೈಸ್, ನಾನು ಚಾಕ್ಲೇಟ್ ಪ್ರಶ್ನೆ ಮಾತಾಡ್ತಿರೋದು. ಸೆಕೆಂಡ್ ಪಿ ಯು ಅನ್ನೋದೇ ಏನಂತ ಗೊತ್ತಿಲ್ಲ. ಕ್ಲಾಸಿಗೆ ಬಂದು ಕೊಟ್ಟಿದ್ದೀವಿ. ಬುಕ್ಕಲ್ಲಿ ಫಾರ್ಮುಲಾಸ್ ಇದೆ, ಅದು ಏನಂತನೂ ಗೊತ್ತಿಲ್ಲ. 2 ವರ್ಷ ಸುಮ್ಮನೆ ವೇಸ್ಟ್ ಮಾಡಿದ್ದೀವಿ. ಕೆಮಿಸ್ಟ್ರಿ ಬುಕ್ಕಲ್ಲಿ ಫಾರ್ಮುಲಾಸ್ ಇರುತ್ತಂತೆ. 2 ವರ್ಷ ಆಯಿತು ಕಾಲೇಜ್ ಬಂದುಬಿಟ್ಟು. ಇನ್ನು ಎಕ್ಸಾಮ್ಗೆ 2 ತಿಂಗಳಿರೋದು, ಏನೂ ಗೊತ್ತಿಲ್ಲ. ಜನವರಿ ಹಿಡಿದು ಕುತ್ಕೊಂಡು ಓದಬೇಕು. ಇಂಪಾರ್ಟೆನ್ಸ್ ಮಾತ್ರ ಓದೋದು ನಾವು, ಯಾಕಂದರೆ ನಾವು ಲಾಸ್ಟ್ ಬೆಂಚ್ ಗಾಯ್ಸ್. ಅಯ್ಯೋ ಜನ ಟೀಚರ್ಸ್ ಬರ್ತಾರೆ, ಎಸ್ಪೆಷಲಿ ನಮ್ಮ ಇಂಗ್ಲೀಷ್ ಮ್ಯಾಮ್, ಹುಷಾರ್ ಮ್ಯಾಮು ಸ್ವಲ್ಪ ಮೋಟಿವೇಶನ್ ಮಾಡ್ತಾರೆ, ಓದ್ರಿ ಅಂತ. ಅವರು ಫುಲ್ ಜೋಶ್ ಬರ್ತೈತೆ. ಮ್ಯಾಮು ಎಷ್ಟೊತ್ತಿರ್ತಾರೆ ಅಷ್ಟೊತ್ತವರೆಗೂ ಅಷ್ಟೇ ಚೆನ್ನಾಗಿ ಓದ್ಬಿಡ್ಬೇಕು, ಮುಂದೆ ಚೆನ್ನಾಗಿ ಓದಬೇಕು, ಇವತ್ತಿಂದ ಓದಬೇಕು ಅಂತ ನೋಡ್ತೀವಿ. ಸಾಯಂಕಾಲ ಆಗ್ತೈತೆ, ಬಿಡಿ ಇವತ್ತೊಂದು ದಿವಸ ಅಷ್ಟೇ, ನಾಳೆಯಿಂದ ಓದಿದ್ರೆ ಆಗ್ತೈತೆ ಅನ್ಕೊಳ್ತೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಪಾಸ್ ಆದರೆ ಕಾಲೇಜು, ಫೇಲ್ ಆದರೆ ಗ್ಯಾರೇಜು. now tell me about your second PU life. Hi guys, ನಾನು ಸ್ಫೂರ್ತಿ, ಟಾಪ್ ಚಾಯ್ಸ್ ದೀಕ್ಷಾ ವಿದ್ಯಾನಗರದಲ್ಲಿ ಓದ್ತಿದ್ದೀನಿ. ಹೋಪ್ ಫಾರ್ ಬೆಸ್ಟ್ ರಿಸಲ್ಟ್ಸ್. ಸದ್ಯದಲ್ಲೇ ನಿಮ್ಮದು ಸೆಂಡ್ ಆಫ್ ಕೂಡ ಬರ್ತಾ ಇದೆ. ಹೌ ಇಸ್ ದ ಫೀಲಿಂಗ್? ಆರ್ ಯು ಹ್ಯಾಪಿ? ಫೇರ್ವೆಲ್ ಮುಗಿಸಿ ಮತ್ತೆ ಮುಂದಿನ ಇಲ್ಲೇ ಇರಬೇಕಲ್ಲ ಅಂತ ಅಳು ಬರ್ತಾ ಇದೆ. ಯಾವಾಗಲಾಗಿ ಟಾಪ್ ಚಾಯ್ಸ್ ಇಂದ Okay, Mokshita, how's your feeling about second PU? ಅಯ್ಯೋ, You are outgoing student. ಹೋಗ್ಬೇಡ, ನೀನು 2 ತಿಂಗಳು ಬೇಡ, ನಾಳೆ ಏನು ಬೇರೆ ಮುಗಿತಂದ್ರೆ ಹೋಗ್ತಾರೆ ಅಷ್ಟೇ. ಒಳ್ಳೇದು ಮಾಡಿದ್ರೆ ದೇವರು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಕ್ಲಾಸಲ್ಲಿ ಜನ ಸಾಗರ. ಅಲ್ಲಿ ಲಾಸ್ಟಲ್ಲಿರೋರು ಇಬ್ಬರಂತೂ ಕೈಗೆ ಸಿಗ್ತಾ ಇಲ್ಲ. ದೋಸ್ 2 ಬಾಯ್ಸ್. ಇವರು ಮಾತೇ ನಿಲ್ಲಿಸ್ತಾ ಇಲ್ಲ, ಅವರು ಮಾತೇ ಆಡ್ತಾ ಇಲ್ಲ. ಈಗ ಕೇಳಿದ್ರಲ್ವಾ ಅವರ ಒಂದು ಅನಿಸಿಕೆಗಳನ್ನ. ಸೊ ಆಫ್ಟರ್ ದಟ್ ಅನಿಸಿಕೆ, ಕಮ್ ಲೆಟ್ಸ್ ಸಿ ದೇರ್ ರಿಯಾಕ್ಷನ್ ಇನ್ ದ ಫೇರ್ವೆಲ್.